ನಮಸ್ಕಾರ, ನಾನು ನಿಮ್ಮ ವರ್ಷಾ ಪ್ರದೀಪ್. ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾಂಬಾರ್. ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಫಸ್ಟ್ಗೆ ಮಿಕ್ಸಿ ಜಾರ್ ತೊಗೋಬೇಕು. ನಾನಿಲ್ಲಿ ಮಾಡ್ತಿರೋದು ಇಬ್ಬರು ಕ್ವಾಂಟಿಟಿಗಷ್ಟೇ. ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋತಿದ್ದೀನಿ. ನಾನು 2 ಥರ ಮಾಡ್ತೀನಿ. ಒಂದು ಮಸಾಲೆನ ಹುರಿದು ಮಾಡ್ತೀನಿ, ಒಂದು ಹಾಗೇ ಮಾಡ್ತೀನಿ. ಇದು ಸಿಂಪಲ್ಲಾಗಿ ಅಮ್ಮ ಹೇಳ್ಕೊಟ್ಟಿರೋ ಥರ ಮಾಡ್ತೀನಿ. ನೆಕ್ಸ್ಟ್ ಒಂದು ಸಣ್ಣ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೋತಿದ್ದೀನಿ. ಸ್ವಲ್ಪ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುರಿದು ಹಾಕ್ಕೋಬೋದು, ನಾನು ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಸ್ವಲ್ಪ ಕಡಲೆ, ಆಮೇಲೆ 1 ಇಂಚು ಚಕ್ಕೆ, ಲವಂಗ, ಗಸಗಸೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮನೇಲಿ ಮಾಡಿಸಿರೋ ಅಂಥ ಸಾಂಬಾರು ಪೌಡರ್ ಹಾಕ್ಕೋತಿದ್ದೀನಿ. ನಮಗೆ 2 ಸ್ಪೂನ್ ಹಾಕ್ಕೊಂಡ್ರೆ ಖಾರ ಕರೆಕ್ಟಾಗಿರುತ್ತೆ ಅಂತ ಹಾಕ್ಕೋತಿದ್ದೀನಿ. ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋತಿದ್ದೀನಿ. ರುಬ್ಕೊಂಡ್ರೆ ಮಸಾಲ ರೆಡಿಯಾಗುತ್ತೆ. ಇಲ್ಲಿ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದಾದಮೇಲೆ ಮಿಕ್ಸರ್ ಜಾರಲ್ಲಿ ಏನು ಖಾರ ಎಲ್ಲ ಇತ್ತು ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಏನು ಬೇಯಕ್ಕಿಟ್ಟಿದ್ನಲ್ಲ ಅದರೊಳಗಡೆನೇ ಹಾಕ್ತಿದ್ದೀನಿ. ಅದು ಸ್ವಲ್ಪ ಕುದ್ದಾದಮೇಲೆ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಕ್ಕಿಡ್ತಿದ್ದೀನಿ. ಆಮೇಲೆ ಒಂದೊಂದೇ ಮೊಟ್ಟೆನ ಸಾಂಬಾರೊಳಗಡೆ ಸಪ್ರೇಟಾಗಿ ಬಿಡ್ತಿದ್ದೀನಿ. ಒಂದೇ ಹತ್ರಕ್ಕೆ ಬಿಟ್ಟರೆ ಎಲ್ಲ ಒಂದೇ ಥರ ಗುಡ್ಡೆ ಆಗಿಬಿಡುತ್ತೆ. ಸಪ್ರೇಟಾಗಿ ಬಿಟ್ಟರೆ ಮೊಟ್ಟೆ ಥರನೇ ಎಕ್ಸ್ಟ್ರಾ ಸಿಗುತ್ತೆ ನಮಗೆ. ಅದನ್ನು ಮಧ್ಯದಲ್ಲಿ ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಸಾಂಬಾರು ರೆಡಿಯಾಗುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್.